ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ, ಫೈನಲಿ ನಾನು US ಹೊರಡೋ ಟೈಮ್ ಬಂದಿದೆ. ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಇಂಡಿಯಾದಲ್ಲೇ ಸೆಟಲ್ ಆಗಿದ್ದೀನಾ, ನಾನು ಅಮೇರಿಕಕ್ಕೆ ವಾಪಸ್ ಹೋಗಲ್ವಾ ಅಂತ. ಸೊ ಇವಾಗ ಆಲ್ರೆಡಿ ಸೂಟ್ ಕೇಸ್ ನೋಡ್ತಾ ಇದ್ದೀರಾ ಅಲ್ವಾ. ನಾವು ಇಂಡಿಯಾಗೆ ಬಂದರೆ ವೆಕೇಷನ್ ಅಂತ ಎಷ್ಟೊಂದು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡ್ಬಂದಿರ್ತೀವಿ. ಸೊ ಅದ್ರ ಜೊತೆ ನೀವು ನೋಡ್ಬೋದು, ನಾನು ಆಲ್ಮೋಸ್ಟ್ 10 ತಿಂಗಳಿಂದ ಇಂಡಿಯಾದಲ್ಲೇ ಇದ್ದೆ. ಸೊ ಈ ಟೈಮ್ನ ನನಗೆ ಒಂದು ರೆಸ್ಟ್ ಕೊಟ್ಕೊಂಡು, ಹಾಗೆ ನನಗೆ ಕೆಲವೊಂದು ವಿಚಾರಗಳನ್ನ, ನನಗೆ ಇಂಟ್ರೆಸ್ಟ್ ಇರೋದನ್ನು, ಕ್ರಿಯೇಟಿವ್ ವರ್ಕ್ ಮೇಲೆ ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿಬಿಟ್ಟು ಕಲ್ತ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಒಂಥರ ಡೇಸ್ ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಂದು ಬಂದಮೇಲೆ ಅಂತೂ ತುಂಬ ಬೇಗ ಫಾಸ್ಟಾಗಿಯೇ ಮೂವ್ ಆಯಿತು. ಚಂದು 1.5 ಮಂತ್ ಇಂಡಿಯಾಗೆ ಬಂದಿದ್ದರು. ಸೊ ಇವಾಗ ಅಕ್ಕ ಎಲ್ಲ ಸೂಟ್ ಕೇಸ್ಗೂ ಮಾರ್ಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು US ರೀಚ್ ಆದಮೇಲೆ ಅಲ್ಲಿ ಸೂಟ್ ಕೇಸ್ನ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಒಂದೇ ಥರದ್ದು ಎಷ್ಟೊಂದು ಥರ ಕಾಣ್ತಾ ಇರುತ್ತಲ್ವ. ಹಾಗಾಗಿ ಇದು ನಮ್ಮದೇ ಸೂಟ್ ಕೇಸ್ ಅಂತ ಒಂದೇನಾದರೂ ಒಂದು ಮಾರ್ಕ್ ಮಾಡಿಕೊಂಡ್ರೆ ತೊಗೊಳೋದಕ್ಕೆ ಈಸಿ ಆಗುತ್ತೆ. ನೇಮ್ ಟ್ಯಾಗ್ ಎಲ್ಲ ಇರುತ್ತೆ, ಬಟ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇವಾಗ ನಮಗೆ ಸೆಂಡ್ ಆಫ್ ಮಾಡೋದಕ್ಕೆ ಅಕ್ಕ ಹಾಗೆ ಎಲ್ಲರೂ ಬಂದಿದ್ದಾರೆ. ಚಂದು ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದಾರೆ. ಆ್ಯಂಡ್ ಒಂಥರ ಬೇಜಾರು ಅನ್ನಿಸ್ತಾ ಇದೆ. ಹಾಗೆ ಒಂಥರ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹ್ಯಾಡ್ ರಿಯಲಿ ನೈಸ್ ಟೈಮ್ ವಿತ್ ಮೈ ಫ್ರೆಂಡ್ಸ್. ಒಂಥರ ತುಂಬಾ ಚೆನ್ನಾಗಿತ್ತು. ಅವ್ರನ್ನೆಲ್ಲ ಖಂಡಿತ ತುಂಬಾ ಮಿಸ್ ಮಾಡ್ಕೊತೀನಿ. ಪ್ರಿಷಾಗಂತೂ ತುಂಬಾ ಪ್ಯಾಂಪರ್ ಮಾಡ್ತಾಯಿದ್ರು, ಅವಳು ಕೂಡ ಮಿಸ್ ಮಾಡ್ಕೊತಾಳೆ. ಇನ್ನೇನು ನಮ್ಮ ಫ್ಲೈಟ್ ಬಂದು ಅರ್ಲಿ ಮಾರ್ನಿಂಗ್ 4 AM ಇವಾಗ ಹೊರಡ್ತಾ ಇದ್ದೀವಿ. ಒಂಥರ ಗುಡ್ ಬೈ ಟು ಬ್ಯಾಂಗ್ಳೂರ್. ಆ್ಯಂಡ್ ಐ ಆಮ್ ರಿಯಲಿ ಮಿಸ್ಸಿಂಗ್ ಎವ್ರಿ ಮೂಮೆಂಟ್. ಸೊ ಒಂಥರ ಚಂದನ ಬಿಟ್ಟಿರೋದೂ ಕಷ್ಟ ಆಗ್ತಾಯಿತ್ತು. ಈಗ ಮತ್ತು ಬ್ಯಾಂಗ್ಳೂರನ್ನ ಬಿಟ್ಟೋಗೋದಕ್ಕೂ ಬೇಜಾರು ಅನ್ನಿಸ್ತಾ ಇದೆ, ಬಟ್ ಹೊರಡಲೇಬೇಕು. ಟರ್ಮಿನಲ್ 2 ಏರ್ಪೋರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಷ್ಟು ಬ್ಯೂಟಿಫುಲ್ ಆಗಿರೋದಕ್ಕೆ. ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಒಳಗಡೆ ಅಂತೂ ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಒಳಗಡೆ ಹೋಗ್ತಾ ಟೂರ್ ಮಾಡ್ತೀನಿ. ನೋಡಿ ನಮ್ಮ ಲಗೇಜ್ ಎಷ್ಟು ಇದೆ ಅಂತ. ತುಂಬಾ ಸೂಟ್ ಕೇಸ್ ಇತ್ತು. ಹಾಗೆ ಎಲ್ಲ ಕೂಡ ಹೆವಿ 32 kgs ಆ ಥರ ಇತ್ತು. ಏನಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಪ್ಯಾಕ್ ಮಾಡ್ತಾ. ಪ್ರಿಷಾ ಬರ್ತಡೇ ಇವೆಂಟ್ ಜೊತೆಗೆ ಎಲ್ಲನೂ ನಾವು ಪ್ಯಾಕ್ ಮಾಡ್ಕೋಬೇಕಿತ್ತು, ಶಾಪಿಂಗ್ ಮಾಡಬೇಕಿತ್ತು, ಹಾಗೆ ಎಷ್ಟೊಂದು ಪ್ಲೇಸಸ್ ವಿಸಿಟ್ ಮಾಡಬೇಕಿತ್ತು. ಅವಳಿಗೆ ಕೂದಲು ಕೊಡೋ ಶಾಸ್ತ್ರ ಕೂಡ ಇತ್ತಲ್ವ, ಟೆಂಪಲ್, ಅದೆಲ್ಲ ಕೂಡ ಮುಗಿಸ್ಕೋಬೇಕಿತ್ತು. ಅಮ್ಮಂದು ಹೆಲ್ತ್ ಚೆಕಪ್. ಸೊ ಪ್ರತಿಯೊಂದೂ ಅಷ್ಟೇ ಎಷ್ಟೊಂದು ವರ್ಕ್ ಮಾಡ್ಕೋಬೇಕಿತ್ತು ಕೆಲವು ದಿನಗಳಲ್ಲಿ. ಎಲ್ಲನೂ ಮುಗಿಸ್ಕೊಂಡು ಒಂದು ಸಮಾಧಾನ ಅಂತಂದರೆ, ಇವಾಗ ಅಮ್ಮ ಕೂಡ US ವೀಸಾ ಸಿಕ್ಕಿದ್ರಿಂದ ಅವರು ಸಹ ನಮ್ಮ ಜೊತೆ ಫ್ಲೈ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 6 years 7 years ಆದಮೇಲೆ ಅವರು ಅಮೇರಿಕಕ್ಕೆ ಬರ್ತಾ ಇರೋದು. ನಾವು ಅಷ್ಟು ವರ್ಷಗಳಿಂದ ಇದ್ದೀವಿ, ಬಟ್ ಎಷ್ಟೊಂದು ಅವರು ಹೆಲ್ತ್ ಇಶ್ಯೂಸಿಂದ, ಪ್ಯಾಂಡಮಿಕ್ ಇಂದ ಸೊ ಅವ್ರಿಗೆ ವೀಸಾ ಮಾಡಿಸೋದಕ್ಕಾಗಲಿ ಆಗ್ತಾನೇ ಇರಲಿಲ್ಲ. ಇವಾಗ ಒಂದು ಪ್ರಿಷಾ ಆದಮೇಲಂತೂ ಅವ್ರಿಗೂ ಬರೋದಕ್ಕೆ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಜೊತೆಗೆ ಒಂಥರ ವೀಸಾ ಪ್ರೋಸೆಸ್ ಕೂಡ ಅಷ್ಟೇ ನಾನು ಅಲ್ಲೇ ಇದ್ದು ಅದನ್ನು ಕೂಡ ಅಲೋನ್ ಎಲ್ಲನೂ ಸ್ವಲ್ಪ ಹ್ಯಾಂಡಲ್ ಮಾಡಿ ಚಂದು ಸಪೋರ್ಟಿಂದ ಎಲ್ಲನೂ ಪ್ರೋಸೆಸ್ ಮುಗಿಸ್ಕೊಂಡು ಅವ್ರನ್ನೂ ಕೂಡ ನಮ್ಮ ಜೊತೆ ಕರ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ ಮೊದಲಿಗೆ ನಾವು ಲಗೇಜ್ನ ಚೆಕ್-ಇನ್ ಮಾಡೋಣ. ಅದಾದಮೇಲೆ ನಮ್ಮ ಒಂದು ಬ್ಯಾಂಗ್ಳೂರ್ ಟು ಸಿಯಾಟಲ್ ಪಯಣ ಯಾವ ಥರ ನಡೆಯುತ್ತೆ, ಹಾಗೆ ಎಮಿರೇಟ್ಸ್ ಬಿಸ್ನೆಸ್ ಕ್ಲಾಸಲ್ಲಿ ನಾವು
ಫಸ್ಟ್ ಟೈಮ್ ಫ್ಲೈ ಮಾಡ್ತಾ ಇರೋದು. ಯಾವಾಗಲೂ ನಾವು ಕತಾರ್ ಏರ್ಲೈನ್ಸಲ್ಲಿ ಬರ್ತಾಯಿದ್ವಿ. ಕತಾರ್ ಬಿಸ್ನೆಸ್ ಕ್ಲಾಸ್ ತುಂಬಾ ಚೆನ್ನಾಗಿರೋದು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಬೇಕು. ಆ್ಯಂಡ್ ಪರ್ಸ್ನಲಿ ನಾನು ಚಂದು ಕತಾರ್ ಲೈಕ್ ಮಾಡ್ತೀವಿ. ಬಟ್ ಆದರೆ ನಾವು ದುಬೈ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಫ್ಲಡ್ ಆಯಿತು ದುಬೈಯಲ್ಲಿ. ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಏನು ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ ನಾವು ಡೈರೆಕ್ಟಾಗಿ ಸಿಯಾಟಲ್ ಫ್ಲೈ ಮಾಡ್ತಾ ಇರೋದ್ರಿಂದ ಈಗ ಕ್ವಿಕ್ಕಾಗೇ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಎಮಿರೇಟ್ಸ್ ಆಗಲಿ ಅಥವಾ ಯಾವುದೇ ಒಂದು ಕತಾರ್ ಆಗಲಿ ಬಿಸ್ನೆಸ್ ಕ್ಲಾಸ್ ಎಲ್ಲ ನೋಡ್ತಾ ಇದ್ದಾಗ ಅಟ್ಲೀಸ್ಟ್ ಸ್ವಲ್ಪ 1 ತಿಂಗಳು 2 ತಿಂಗಳು ಮುಂಚೆ ಬುಕ್ ಮಾಡಿದಾಗ ಸ್ವಲ್ಪ ಓಕೆ ಥರ ಇರುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಟೈಮ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಈ ಥರ ಇಮಿಡಿಯೇಟಾಗಿ ಅಪ್ಗ್ರೇಡ್ ಆಗ್ತೀವಿ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಬಟ್ ಆದರೂ ಸಹ ಪ್ರಿಷಾ ಇದ್ದಿದ್ದರಿಂದ ಆ್ಯಂಡ್ ಲಾಂಗ್ ಜರ್ನಿ ಇದ್ದಿದ್ದರಿಂದ ನಾವು ಇದನ್ನು ಒಂದು ಚಾನ್ಸ್ ತೊಗೊಂಡು ಸೊ ಬಿಸ್ನೆಸ್ ಕ್ಲಾಸ್ ಎಮಿರೇಟ್ಸಲ್ಲಿ ಹೋಗ್ತಾ ಇರೋದು. ಲೆಟ್ಸ್ ಸಿ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವರ ಒಂದು ಫೆಸಿಲಿಟಿ ಯಾವ ಥರ ಇರುತ್ತೆ ಅಂತ ನಾನು ಮುಂದೆ ಶೇರ್ ಮಾಡ್ತೀನಿ. ಮೊದಲೆಲ್ಲ ಏರ್ಪೋರ್ಟಿಗೆ ಬರ್ತೀವಿ ಅಂತಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಫುಲ್ ಹೇರ್ ಸೆಟ್ಟಿಂಗ್ ಮಾಡಿಸ್ಕೊಂಡು ಫುಲ್ ಮೇಕಪ್ ಆಗಿ ಒಳ್ಳೆ ಡ್ರೆಸ್ ಅದಕ್ಕೆ ಅಂತಲೇ ಏರ್ಪೋರ್ಟ್ಗೆ ಅಂತಲೇ ಫುಲ್ ಪ್ರಾಪರಾಗಿರೋದು ಒಂಥರ ಔಟ್ಫಿಟ್ ತೊಗೊಂಡು ಫುಲ್ ಫಂಕ್ಷನಿಗೆ ರೆಡಿ ಆಗೋ ಥರ ನೀಟಾಗಿ ರೆಡಿ ಆಗಿಬಿಟ್ಟು ಬರ್ತಾಯಿದ್ವಿ ಪಾರ್ಟಿ ಥರ. ಬಟ್ ಆದರೆ ಇವಾಗ ರೆಗ್ಯುಲರಾಗಿ ಫ್ಲೈ ಮಾಡೋದ್ರಿಂದ ಒಂದು ಕಂಫರ್ಟಬಲ್ ಡ್ರೆಸ್ ಇದ್ದರೆ ಸಾಕು. ಒಂದು ಲಾಂಗ್ ಜರ್ನಿ ಆಗಿರೋದ್ರಿಂದ ವಾಟ್ ಆ್ಯಂಡ್ ಆಲ್ ನೀಡ್ಸ್ ವಿ ವಾಂಟ್ ಅದನ್ನೆಲ್ಲನೂ ಡಂಪ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ. ಆ್ಯಂಡ್ ಈ ಸಲ ಪ್ರಿಷಾ ಕೊಡೋನು ಅಷ್ಟೇ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ನಾವು ಫ್ಲೈ ಮಾಡಿದಾಗ ಅವಳು ಜಸ್ಟ್ 2.5 ತಿಂಗಳು ಇದ್ದಾಗ ಇಂಡಿಯಾಗೆ ಕರ್ಕೊಂಡು ಬಂದಿದ್ದು. ಇವಾಗ 1 ಇಯರ್ ಕಂಪ್ಲೀಟ್ ಆಗಿದೆ ಪ್ರಿಷಾಗೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಶಿ ಈಸ್ ಲೈಕ್ ಸೋ absolutely amazing baby and very supportive and she just amazing. We love her so much and ತುಂಬನೇ ಖುಷಿ ಅನಿಸುತ್ತೆ ಅವಳ ಜೊತೆ ಟ್ರಾವೆಲ್ ಮಾಡೋದಕ್ಕೆ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ಹೊರಗಡೆ ಎಷ್ಟು ಇಂಟೀರಿಯರ್ ವರ್ಕ್ ಇದೆಯೋ ಅದರದ್ದು ಒಂದು ತುಂಬ ಪಟ್ಟಷ್ಟು ಒಳಗಡೆ ತುಂಬಾ ಅಮೇಝಿಂಗಾಗಿ ಇಂಟೀರಿಯರ್ ವರ್ಕ್ನ ಮಾಡಿದ್ದಾರೆ. ಎಲ್ಲನೂ ಫ್ರೆಶ್ ಪ್ಲ್ಯಾಂಟ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ತುಂಬಾ ಒಂದು ಲುಕ್ ವೈಸ್ ಆ್ಯಂಡ್ ಇಂಟೀರಿಯರ್ ಡಿಸೈನ್ ಅಮೇಝಿಂಗ್ ಆಗಿದೆ. ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನನಗಂತೂ ತುಂಬಾ ಪ್ರೌಡ್ ಫೀಲ್ ಆಗ್ತಾಯಿತ್ತು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಷ್ಟು ಬ್ಯೂಟಿಫುಲ್ ಆಗಿರೋದಕ್ಕೆ. ಬನ್ನಿ ಇನ್ನೇನು ಗೇಟ್ ಹತ್ರ ಹೋಗೋಣ. ನಮ್ಮದು ಗೇಟ್ ನಂಬರ್ ಬಂದು C6 ಆ್ಯಂಡ್ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳೋಣ. ಆ್ಯಂಡ್ ಲಾಸ್ಟ್ ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳೋದಿರುತ್ತಲ್ಲ, ಕೆಲವೊಂದು ಥಿಂಗ್ಸ್ ಎಲ್ಲ ಅದನ್ನು ಸೆಟಪ್ ಮಾಡ್ಕೋಬೇಕು. ಇವಾಗ ಬೇಬಿ ಜೊತೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಪ್ರಿಷಾಗೆ ಏನೆಲ್ಲ ಬೇಕೋ ಎಲ್ಲ ಒಂದು ಥಿಂಗ್ಸ್ನ ಬ್ಯಾಗಲ್ಲಿ ಡಂಪ್ ಮಾಡಿದ್ದೀನಿ. ನನ್ನ ಒಂದು ಫುಲ್ ಟೋಟ್ ಬ್ಯಾಗ್ ಇದೆ ಅಲ್ವಾ, ಅದರಲ್ಲಿ ಫುಲ್ ಡಂಪ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಸ್ಟಫ್ ಇಡ್ಸುತ್ತೆ. ನಾನು ಅದನ್ನು ಜಾಸ್ತಿ ಲೈಟಾಗಿ ಮೇಂಟೈನ್ ಮಾಡಬೇಕು. ಬಟ್ ಆದ್ರೂ ಜಾಸ್ತಿ ಸ್ಟಫ್ನ ತುಂಬ್ಕೋಬೇಕಾಗುತ್ತೆ ಟ್ರಾವೆಲ್ ಟೈಮಲ್ಲಿ, ಏನೂ ಮಾಡೋದಕ್ಕಾಗಲ್ಲ. ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಎಮಿರೇಟ್ಸ್ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಟಲ್ಲಿ. ನನಗೆ ಇದು ಮುಂಚೆ ಗೊತ್ತಿರಲಿಲ್ಲ. ಇದು ನನ್ನ ಅಕ್ಕನ ಮಗ ಹೇಳಿದ್ಮೇಲೆ ಗೊತ್ತಾಗಿದ್ದು. ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಫ್ಲೈಟ್ಸ್. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಅವ್ನಿಗೆ ಗೊತ್ತಿರುತ್ತೆ, ತಿಳ್ಕೊಂಡಿರ್ತಾನೆ. ಎಷ್ಟೊಂದು ಫ್ಲೈಟ್ ಬಗ್ಗೆ ಎಲ್ಲನೂ ಅವನಿಗೆ ಡೀಟೇಲ್ಸ್ ತುಂಬ ಗೊತ್ತಿರುತ್ತೆ. ಅವ್ನು ಹೇಳಿದ ಮೇಲೆ ಗೊತ್ತಾಯಿತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ಡಬಲ್ ಡೆಕ್ಕರ್ ಫ್ಲೈಟಲ್ಲಿ ಫ್ಲೈ ಮಾಡ್ತಾ ಇರೋದು. ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಎಂಟ್ರಿ ಬಂದು ಸ್ಮೂತಾಗೇ ಇತ್ತು. ಸೊ ಡೈರೆಕ್ಟ್ ಎಂಟ್ರಿ ಆಗುತ್ತೆ. ಹಾಗೆ ಎಮಿರೇಟ್ಸ್ ಬಿಸ್ನೆಸ್ ಕ್ಲಾಸ್ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ. ಬಟ್ ಇದು ಫಸ್ಟ್ ಟೈಮ್ ನಾವು ಡೈರೆಕ್ಟಾಗಿ ಟ್ರಾವೆಲ್ ಮಾಡ್ತಾ ಇರೋದು. ಕತಾರ್ ಏರ್ಲೈನ್ಸ್ ತುಂಬಾ ಚೆನ್ನಾಗಿತ್ತು. ನೋಡೋಣ ಇದು ಯಾವ ಥರ ಎಲ್ಲ ಇರುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇವಾಗ ನಾವು ಮೊದಲಿಗೆ ಟ್ರಾವೆಲ್ ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ ದುಬೈಗೆ. ಸೊ ಇಲ್ಲಿ ಒಂದು 4 hours ಜರ್ನಿ ಇರುತ್ತೆ. ಸೊ 4 hours ಜರ್ನಿಲಿ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದ ನಂತರ
ದುಬೈ ಟು ಸಿಯಾಟಲ್ ಆಲ್ಮೋಸ್ಟು 14.5 hours 15 hours ಆಗುತ್ತೆ ಫ್ಲೈಟು. ಸೊ ಅಲ್ಲಿಗೆ ಯಾವ ಥರ ಇರುತ್ತೆ ನನ್ನ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಸ್ ಸೂನ್ ಆಸ್ ಐ ಎಂಟರ್ ಒಂಥರ ತುಂಬಾ ಸ್ಮಾಲ್ ಅನ್ನಿಸ್ತಾ ಇತ್ತು ನನಗೆ. ನಾನು ಕತಾರ್ ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಾನು ಇದಕ್ಕೆ ಕಂಪೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರೋ ಹಾಗೆ ಕತಾರ್ ಏರ್ಲೈನ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಲಕ್ಸುರಿಯಸ್ ಬಿಸ್ನೆಸ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಬಿಸ್ನೆಸ್ ಕ್ಲಾಸ್ ಟ್ರಾವೆಲ್ ಮಾಡ್ತಾಯಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕತಾರ್ ಏರ್ಲೈನ್ಸಲ್ಲೇ ಟ್ರಾವೆಲ್ ಮಾಡಿ. ವಿಲ್ ಹ್ಯಾವ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಇದರಲ್ಲಿ ಯಾವ ಥರ ಎಲ್ಲ ಇರುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಪ್ಲಸ್ ಏನು ಮೈನಸ್ ಇದೆ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ನನಗೆ ಎಮಿರೇಟ್ಸ್ ಬಿಸ್ನೆಸ್ ಕ್ಲಾಸಲ್ಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇವರ ಇಂಟೀರಿಯರ್ ಡಿಸೈನ್ ತುಂಬಾ ಇಷ್ಟ ಆಯಿತು. ಇಟ್ ಜಸ್ಟ್ ಕ್ಲಾಸಿ ಆ್ಯಂಡ್ ಒಂಥರ ಗ್ಲಾಸಿ, ಒಂಥರ ಪಾರ್ಟಿ ಫೀಲ್ ಆ ಥರ ಇತ್ತು. ಹಾಗೆ ನೀವು ನೋಡ್ಬೋದು ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಇದೆ, ಹಾಗೆ ಸೆಪ್ರೇಟ್ ಬಾರ್ ಕೌಂಟರ್ ಇದೆ, ಹಾಗೆ ಸ್ಮಾಲ್ ಫ್ರಿಡ್ಜ್ ಕೌಂಟರ್ ಆಗಿರ್ಬೋದು, ಜೊತೆಗೆ ಫುಲ್ ಎಲ್ಲ ಪ್ಲಗ್ ಆಗಿರ್ಬೋದು, AC ಅಡ್ಜಸ್ಟಬಲ್, ಹಾಗೆ ಸೀಟ್ ಅಡ್ಜಸ್ಟ್ ಮಾಡ್ಕೊಳೋ ಥರ. ಬಟ್ ಎಲ್ಲ ಕೂಡ ಫೆಸಿಲಿಟಿ ಇತ್ತು. ಆದರೆ ಸ್ಪೇಸ್ ಬಂದು ತುಂಬಾ ಕಮ್ಮಿ, ಕಂಜೆಸ್ಟೆಡ್ ಆಗಿತ್ತು. ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಇದಾದರೂ ಓಕೆ, ದುಬೈ ಟು ಬ್ಯಾಂಗ್ಳೂರ್ ಟು ದುಬೈ ಫ್ಲೈಟ್ ಏನಿದೆ ಸ್ವಲ್ಪ ಸ್ಪೇಷಿಯಸ್ ಅನ್ನಿಸ್ತಾ ಇತ್ತು. ಬಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಇಲ್ಲಿ ನಾರ್ಮಲಾಗಿ ನಾವು ಎಂಟ್ರಿ ಆದ ತಕ್ಷಣ ಹೈ ಮಾಸ್ಕ್ಗೆ ಸ್ಲಿಪ್ಪರ್ಸ್ ಇಟ್ಟಿರ್ತಾರೆ. ತುಂಬಾ ಕ್ವಾಲಿಟಿ ಆ್ಯಂಡ್ ಸಾಫ್ಟಾಗಿತ್ತು. ಡಿಸೈನ್ ಕೂಡ ಅಷ್ಟೇ ತುಂಬ ಕ್ಲಾಸಿಯಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಬೇಬೀಸ್ ಹೋದರೆ ಅವ್ರಿಗೂ ಕೂಡ ಇಲ್ಲಿ ಕ್ಯೂಟ್ ವೆಲ್ಕಮ್ ಗಿಫ್ಟ್ ಕೂಡ ಕೊಡ್ತಾರೆ. ಇದು ಎಮಿರೇಟ್ಸ್ ಅಂತ ಕ್ಯೂಟಾಗಿರೋ ಟಾಯ್ ಮತ್ತು ಹಾಗೆ ಅವಳದೊಂದು ಪ್ಯಾಂಪರ್ ಮಾಡೋಕ್ಕೆ ಇಟ್ಟಿದೆ. ಅದರಲ್ಲಿ ವೈಪ್ಸ್ ಆಗಿ, ಹಾಗೆ ಕೆಲವೊಂದು ಅವಳಿಗೆ ಬೇಕಾಗಿರೋ ಅಂಥದ್ದು ಸ್ಪೂನ್, ಈ ಥರದ್ದು ಒಂದು ಐಟಮ್ಸ್ನ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ತುಂಬಾ ಕ್ಯೂಟ್ ಅನಿಸುತ್ತೆ. ಹಾಗೆ ನಮಗೆ ಜಸ್ಟ್ ಐ ಮಾಸ್ಕ್ ಆ ಥರ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ. ಸೊ ಆ ರೀತಿಯಾಗಿ ಒಂಥರ ಕ್ಯೂಟಾಗಿತ್ತು. ಇದು ಸ್ಟಫ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಆಗಿರುತ್ತೆ ಇಂದ ಒಂಥರ ಕ್ಯೂಟಾಗಿರೋ ಸ್ಟಫ್ ಕೊಡ್ತಾರೆ. ಒಂದೊಂದು ಸಲ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ, ಡಿಫ್ರೆಂಟಾಗಿ ಕೊಡ್ತಿರ್ತಾರೆ. ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡೋದು ಮೇಯ್ನಾಗಿ ವಿತ್ ಬೇಬಿ ಕಂಫರ್ಟ್ ಲೆವೆಲ್ ಅಮೇಝಿಂಗ್ ಆಗಿರುತ್ತೆ. ಸೊ ಮಲ್ಕೊಂಡು ಟ್ರಾವೆಲ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 4 hours ಚಿಂತೆ ಇರೋಲ್ಲ. ಹಾಗೆ ಮಗು ಇದ್ರೂ ಅಷ್ಟೇ ಅವಳನ್ನ ಕ್ಯಾರಿ ಮಾಡೋದು ಕೂಡ ಬಿಸ್ನೆಸ್ ಕ್ಲಾಸಲ್ಲಿ ತುಂಬಾ ಈಸಿ ಆಗುತ್ತೆ. ಲಾಂಗ್ ಫ್ಲೈಟ್ ಇದ್ದರೆ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಜೊತೆಗೆ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಕೂಡ ಅಷ್ಟೇ ಒಂಥರ ಬಿಸ್ನೆಸ್ ಕ್ಲಾಸ್ ಆಲ್ರೆಡಿ ಟ್ರಾವೆಲ್ ಮಾಡಿ ಒಂಥರ ಇದೇನೆ ಒಂಥರ ತುಂಬಾ ಕಂಫರ್ಟ್ ಅಂತ ಅನಿಸ್ಬಿಡುತ್ತೆ ನನಗೆ. ನಾನೇನಾದ್ರು ಕತಾರ್ ಏರ್ಲೈನ್ಸಲ್ಲಿ ಬಂದಿದ್ದರೆ ಮತ್ತೆ ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಫುಲ್ ಕಂಫರ್ಟಾಗಿ ಒಂದು ಟ್ರಾವೆಲ್ ಮಾಡಿಬಿಡೋಣ, ಏನು ಶೂಟ್ ಮಾಡಿದೆ ಅಂತಲೇ ಅಂದ್ಕೊತಾ ಇದ್ದೆ. ಬಟ್ ಎಮಿರೇಟ್ಸಲ್ಲಿ ಬಂದಿದ್ದರಿಂದ ನಾನು ಮತ್ತೆ ಐ ಡೋಂಟ್ ಥಿಂಕ್ ಸೊ ಎಮಿರೇಟ್ಸ್ ಮತ್ತು ನಾನು ಟ್ರಾವೆಲ್ ಮಾಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಗೊತ್ತಿಲ್ಲ. ಬಟ್ ಆದರೆ ಐ ಥಿಂಕ್ ನಾನು ಕತಾರ್ ಏರ್ಲೈನ್ಸ್ನ ತುಂಬ ಲೈಕ್ ಮಾಡ್ತೀನಿ ಅನಿಸುತ್ತೆ ಇದಕ್ಕೆ ಕಂಪೇರ್ ಮಾಡಿದರೆ ಬಿಸ್ನೆಸ್ ಕ್ಲಾಸ್. ಸೊ ಹಾಗಾಗಿ ನಾನು ಇದನ್ನು ಕಂಪ್ಲೀಟಾಗಿ ಆದಷ್ಟು ಶೂಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ವೆಲ್ಕಮ್ ಡ್ರಿಂಕ್, ಆರೆಂಜ್ ಜ್ಯೂಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ನೋಡಿ ಆಲ್ರೆಡಿ ಪ್ರಿಷಾ ಅವಳೊಂದು ನ್ಯಾಪ್ ಟೈಮ್ ಶುರುವಾಗಿದೆ. ಸೊ ಮಲ್ಕೊಂಡಿದ್ದಾಳೆ, ಆರಾಮಾಗಿ ಪೀಸ್ಫುಲ್ಲಾಗಿ ಮಲ್ಕೊಂಡಿದ್ದಾಳೆ. ನಂಗೆ ಅದೇ ತುಂಬ ಖುಷಿ ಆಗ್ತಾಯಿತ್ತು. ನಾವು ಮುಂಚೆ ಎಮಿರೇಟ್ಸ್ ಎಕಾನಮಿಲಿ ಟ್ರಾವೆಲ್ ಮಾಡ್ತಿದ್ವಿ. ಫುಡ್ ಕೂಡ ಚೆನ್ನಾಗಿರುತ್ತೆ ಎಮಿರೇಟ್ಸಲ್ಲಿ. ಸೊ ಅದನ್ನು ಸೇಮ್ ನಾವು ವೆಜ್ ಮೀಲ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಅವರು ಎಕ್ಸ್ಟ್ರಾ ರೋಟಿ, ಅವಲಕ್ಕಿ, ಹಾಗೆ ಆಲೂದು ಗ್ರೇವಿ, ಜೊತೆಗೆ ಫ್ರೂಟ್ಸ್, ಯೋಗರ್ಟ್, ಬಟರ್, ಬ್ರೆಡ್, ಜಾಮ್ ಈ ಥರ ಎಲ್ಲ ಕೊಟ್ಟಿದ್ರು. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಊಟ ಅಮ್ಮಂಗೂ ಕೂಡ ತುಂಬಾ ಇಷ್ಟ ಆಯಿತು. ಬನ್ನಿ
ಇವಾಗ ನಾವು ದುಬೈ ಏರ್ಪೋರ್ಟ್ ರೀಚ್ ಆಗಿದ್ದಾಯಿತು. ಇಲ್ಲೂ ಕೂಡ ಮತ್ತೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ನಾವು ಫ್ಲೈಟ್ ಇನ್ನೇನೋ ಆಗ್ತೀವಿ ಅನ್ನೋ ಟೈಮಲ್ಲಿ ಇವಾಗ ಕನೆಕ್ಟಿಂಗ್ ಫ್ಲೈಟ್ ಹತ್ರ ಕೂಡ ಹೋಗಬೇಕು. ಸೊ ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನನಗೆ ನೆನಪಿಲ್ಲ ಲಾಸ್ಟ್ ಎಲ್ಲ ಕನೆಕ್ಟಿಂಗ್ ಫ್ಲೈಟ್, ಯಾಕೆಂದರೆ ನಾನು ಎಮಿರೇಟ್ಸಲ್ಲಿ ಫ್ಲೈ ಮಾಡಿ ತುಂಬ ದಿನವೇ ಆಗಿತ್ತು. ಸೊ ಟ್ರೈನಲ್ಲಿ ಹೋಗ್ಬಿಟ್ಟು ಮತ್ತೆ ಗೇಟ್ ನಂಬರ್ಗೆ ಹೋಗಬೇಕಲ್ವ, ಸೊ ಅಲ್ಲಿಗೆ ಹೊರಟಿದ್ವಿ. ಆ್ಯಂಡ್ ನನಗೆ ಇಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಲಿಫ್ಟ್ ಆಲ್ಮೋಸ್ಟ್ ಒಂದು ರೂಮ್ ಥರ, ದೊಡ್ಡ ರೂಮ್ ಥರ ಇರುತ್ತೆ ಇಲ್ಲಿ ಲಿಫ್ಟ್. ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ದುಬೈ ಎಂಟ್ರಿ ಆದ್ರೇ ಒಂಥರ ಫೀಲ್ ಬೇರೆ ಥರ ಇರುತ್ತೆ. ನಾವೇನಾದರೂ ಪ್ಲ್ಯಾನ್ ಮಾಡಿದರೆ ಇಲ್ಲಿ 1 ವೀಕ್ ಸ್ಟಾಪ್ ಮಾಡಿ ದುಬೈ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಬೇಕಿತ್ತು. ನಾನು ಚಂದು ಆಲ್ರೆಡಿ ನೋಡಿದ್ದೀವಿ, ಬಟ್ ಅಮ್ಮ ನೋಡಿರಲಿಲ್ಲ. ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಈ ಸಲ ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾರು ಹೋದರೆ ನಿಮಗೆ ಖಂಡಿತ ವಿಡಿಯೋ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಟೋರ್ಸ್ ಲೂಯಿ ವಿಟಾನ್, ಗುಚಿ ಆ್ಯಂಡ್ ಗೋಲ್ಡ್ ಶಾಪ್. ವಾವ್, ಗೋಲ್ಡ್ ಶಾಪ್ ಅಂತೂ ಅಮ್ಮಂಗೆ ಖಂಡಿತ ಇಲ್ಲಿ ತೋರಿಸ್ಲೇಬೇಕು ಯಾವ ಥರ ಎಲ್ಲ ಇರುತ್ತೆ ಅಂತ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಸುತ್ತಾಡಿಸ್ಕೊಂಡು ಆಮೇಲೆ ನಾವು ಗೇಟ್ ಹತ್ರ ಹೋಗಿದ್ದು. ನಾವು ಸಿಯಾಟಲ್ ಫ್ಲೈಟ್ ಹತ್ತಬೇಕಾದ್ರೆ ಇನ್ನೊಂದು ಸಲ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಅವರೆಲ್ಲ ಕಂಪ್ಲೀಟಾಗಿ ಬ್ಯಾಗ್ ಮತ್ತು ನಮ್ಮನ್ನು ಮತ್ತೆ ಇನ್ನೊಂದು ಸಲ ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಜರ್ನಿ ಶುರುವಾಗೋದು. ಪ್ರಿಷಾ ಬೇಬಿ ನೋಡಿ ಆಲ್ರೆಡಿ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಅಲ್ಲೊಂದು ಕ್ಯೂಟ್ ಬೇಬಿ ಬಂದುಬಿಟ್ಟು ಅವಳಿಗೆ ಎಲ್ಲ ಟಾಯ್ಸ್ ಕೊಡ್ತಾ ಇತ್ತು. ಆಲ್ರೆಡಿ ಇಬ್ಬರೂ ಆಟ ಆಡ್ತಾಯಿದ್ರು ದುಬೈ ಏರ್ಪೋರ್ಟಲ್ಲಿ. ಮತ್ತು ಸಿಯಾಟಲ್ ಏರ್ಪೋರ್ಟಲ್ಲಿ ಕೂಡ ಅಷ್ಟೇ ನಾವು ಲಗೇಜ್ ಕಲೆಕ್ಟ್ ಮಾಡ್ಕೊತಾ ಇದ್ದರೆ ಇಬ್ಬರೂ ಫ್ರೆಂಡ್ ಆಗಿಬಿಟ್ಟು ಆಲ್ರೆಡಿ ಆಟ ಆಡ್ತಾಯಿದ್ರು. ಅವಳ ಪಾಪ ಪ್ರಿಷಾಗೆ ಆ ಮಗು ಎಲ್ಲ ಟಾಯ್ಸ್ನ ತೊಗೊಂಡ್ಬಂದು ಕೊಡ್ತಾಯಿತ್ತು ಹಾಯ್ ಮಾಡಿಬಿಟ್ಟು. ಅವಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬ್ಲಾಕ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದಾಳೆ ಅಂತ ಪ್ರಿಷಾ. ವಾವ್, ಎಂಟ್ರಿ ಆಗ್ತಾನೆ ನನಗಂತೂ ಅಮೇಝಿಂಗ್ ಫೀಲ್ ಆಯಿತು. ನೀವೇನು ನೋಡ್ತಾ ಇದ್ದೀರಾ ಇದು ಫಸ್ಟ್ ಕ್ಲಾಸ್. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಇಂಟೀರಿಯರ್ ಡಿಸೈನ್, ಲೈಟಿಂಗ್ಸ್ ಒಂಥರ ಫುಲ್ ಪಾಟಿ ಥರ ತುಂಬಾ ಕ್ಯೂಟಾಗಿದೆ. ಆ್ಯಂಡ್ ಒಂಥರ ಪ್ರೈವೇಟ್ ರೂಮ್ ಥರ ಬರುತ್ತೆ. ನೀವೇನು ಈ ಥರ ನೋಡ್ತಾ ಇದ್ದೀರಾ ಒಂದು ಪ್ರೈವೇಟ್ ರೂಮ್ ಥರ, ಈ ಒಂದು ಫೆಸಿಲಿಟಿ ಕತಾರ್ ಏರ್ಲೈನ್ಸಲ್ಲಿದೆ. ಸೊ ಹಾಗೇ ನನಗೆ ಕತಾರ್ ತುಂಬ ಇಷ್ಟ ಆಗೋದು. ಇದು ಫಸ್ಟ್ ಕ್ಲಾಸ್ ಯಾವ ಥರ ಇದೆಯೋ ಅದೊಂದು ಸ್ವಲ್ಪ ಬಿಸ್ನೆಸ್ ಕ್ಲಾಸ್ ಕೂಡ ಅದೇ ಥರ ಒಂಥರ ಪ್ರೈವೇಟಾಗಿ ಇರುತ್ತೆ. ಇದೊಂಥರ ಓಪನ್ ಸೀಟ್ ಆ ಥರ ಇರುತ್ತೆ ಇಲ್ಲಿ. ಸೊ ನೀವು ನೋಡಿ, ಇದು ನಮ್ಮ ದುಬೈಯಿಂದ ಸಿಯಾಟಲ್ಗೆ ಹೋಗೋ ಫ್ಲೈಟ್. ಬಟ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಲೈನಿಗೆ ಚೆಂದುಗೆ ನನಗೆ ಅಮ್ಮಂಗೆ ಒಂದೇ ರೋಲಿ ಸಿಕ್ಕಿದೆ ಸೀಟ್. ಬಟ್ ಆದರೆ ತುಂಬಾ ಸ್ಪೇಸ್ ಒಂಥರ ಕಮ್ಮಿ ಅನ್ನಿಸ್ತಾ ಇತ್ತು. ಫುಲ್ ಪಕ್ಕ ಅನ್ನಿಸ್ತಾ ಇತ್ತು. ಅಷ್ಟು ಪ್ರೈವಸಿ ಇರಲಿಲ್ಲ. ಸೊ ಪರ್ಸ್ನಲಿ ನನಗೆ ಇಷ್ಟ ಆಗಲಿಲ್ಲ. ಅಷ್ಟೊಂದು ಅಮೌಂಟ್ ಪೇ ಮಾಡಿ ಈ ಥರ ಒಂಥರ ತುಂಬ ಕಂಜೆಸ್ಟೆಡ್ ಪ್ಲೇಸಲ್ಲಿ ಹೋಗೋದಕ್ಕೆ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇತ್ತು. ನಾನು ಚಂದು ಯಾವ ಥರ ಇದೆ ಫಸ್ಟ್ ಕ್ಲಾಸ್ ಅಂತ ಕೂಡ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ. ಅವ್ರ ಹತ್ರ ಎಲ್ಲ ಡೀಟೇಲ್ ಕೆಲವೊಂದು ಕೇಳ್ಕೊತಾ ಇದ್ವಿ. ಜಸ್ಟ್ ಅಮೇಝಿಂಗ್, ತುಂಬಾ ಇಷ್ಟ ಆಯಿತು ಇಂಟೀರಿಯರ್ ಡಿಸೈನ್ ಅಂತೂ. ಮೇ ಬಿ ಅದು ಏನಾದರೂ ಬಿಸ್ನೆಸ್ ಕ್ಲಾಸ್ ಥರ ಇದ್ದಿದ್ರೆ ಇಟ್ ಜಸ್ಟ್ ಅಮೇಝಿಂಗ್ ಅನಿಸುತ್ತೆ. ಎಮಿರೇಟ್ಸ್ನ ತುಂಬಾ ಲೈಕ್ ಮಾಡಿಬಿಡ್ತಿದೆ ಅನಿಸುತ್ತೆ. ಸೊ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ, ಇನ್ನೂ ತುಂಬಾ ಚಿಕ್ಕ ಇತ್ತು. ಸೊ ನನಗೇ ಒಂಥರ ಇಕ್ಕಟ್ಟು ಅನ್ನಿಸ್ತಾ ಇತ್ತು ಇದು. ಸೊ ಇಲ್ಲೂ ಕೂಡ ಹೈ ಮಾಸ್ಕಾಗೆ ಒಳ್ಳೆ ಹೈ ಕ್ವಾಲಿಟಿ ಹೆಡ್ಸೆಟ್ ಇಟ್ಟಿದ್ರು. ಹಾಗೆ ನೈಸ್ ಪಿಲ್ಲೋಸ್ ಜೊತೆಗೆ ಫುಲ್ ಪ್ಯಾಂಪರ್ ಕಿಟ್ ಕೂಡ ಇಟ್ಟಿದ್ದಾರೆ. ಅದಂತೂ ತುಂಬಾ ಕ್ಯೂಟಾಗಿದೆ. ನಾನು ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಸೇಮ್ ಫುಲ್ ಸೀಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಸೆಕ್ಷನ್, ಹಾಗೆ ಮಿನಿ ಬಾರ್, ಹಾಗೆ ಫುಲ್ ಒಂಥರ ಕಂಫರ್ಟಬಲ್ ಆಗಿ ಒಂಥರ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಆ ಒಂದು ಸ್ಮಾಲ್ ಸ್ಪೇಸಲ್ಲೇ ಚೆನ್ನಾಗಿ ಮಾಡಿದರು. ಆ್ಯಂಡ್ ಈ ಒಂದು ಲಾಂಗ್ ಜರ್ನಿಲಿ ಇವರು ಇನ್ನೊಂದು ಗಿಫ್ಟ್ ಕೊಡ್ತಾರೆ. ಏನಪ್ಪ ಅಂತಂದರೆ ನೈಸ್ ಪೈಜಾಮಸ್ ಕೊಡ್ತಾರೆ. ಇಟ್ಸ್ ರಿಯಲಿ ಒಂಥರ ರಿಚ್ ಕ್ಲಾತ್, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಮ್ಮದು ಕತಾರ್ ಏರ್ವೇನ್ಸ್ದು ಇದೆ, ಇದು ಎಮಿರೇಟ್ಸು ಕಲೆಕ್ಷನ್ ಆಯಿತು ಒಂಥರ.
ಈ ಒಂದು ಲಾಂಗ್ ಫ್ಲೈಟ್ಗೆ ದುಬೈ ಟು ಸಿಯಾಟಲ್ ಈ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾರೆ. ತುಂಬಾ ಕ್ಯೂಟಾಗಿದೆ. ಇದು ಬವಲ್ ಗರಿ ಒಪ್ಸೋ, ನಾನು ಪ್ರೊನೌನ್ಸ್ ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂದ್ಕೊತೀನಿ. ಸೊ ಇದರಲ್ಲಿ ಇರೋ ಒಂದು ಹ್ಯಾಂಡ್ ಕ್ರೀಮ್ ಆಗಿರ್ಬೋದು, ಹಾಗೆ ಲಿಪ್ ಗ್ಲಾಸ್, ಹ್ಯಾಂಡ್ ಸೋಪ್, ಜೊತೆಗೆ ಫೇಸ್ ಕ್ರೀಮ್ ಆ್ಯಂಡ್ ಹ್ಯಾಂಡ್ ಕ್ರೀಮ್, ಪರ್ಫ್ಯೂಮ್ ತುಂಬಾ ಕ್ಯೂಟಾಗಿರುತ್ತೆ. ತುಂಬಾ ಕ್ಯೂಟ್ ಆ್ಯಂಡ್ ಪರ್ಸ್ ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿದೆ. ಅಮ್ಮಂಗಂತೂ ತುಂಬಾ ಇಷ್ಟ ಆಗೋಯಿತು ಇದು. ತುಂಬಾ ಚೆನ್ನಾಗಿತ್ತು. ಈ ಒಂದು ಗಿಫ್ಟ್ ಹ್ಯಾಂಪರ್ಸ್ ಸಿಕ್ಕಿದೆ. ನನಗೂ ಅಮ್ಮಂಗೂ ಒಂದೇ ಥರ, ಬಟ್ ಚಂದುಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಹೋದ ತಕ್ಷಣ ನಮಗೆ ಈ ಒಂದು ಹಾಟ್ ಟವಲ್ನ ಕೊಡ್ತಾರೆ. ವಾವ್, ಒಂಥರ ಲಾಂಗ್ ಜರ್ನಿಗೆ ಈ ಥರ ಹಾಟ್ ಟವಲ್ ಕೊಟ್ಟಾಗ ಅದನ್ನು ಫೇಸ್ಗೆ ಮಸಾಜ್ ಮಾಡ್ತಾಯಿದ್ದಾರೆ. ಫೀಲ್ಸ್ ಅಮೇಝಿಂಗ್. ಹಾಗೆ ಡಿನ್ನರ್, ಲಂಚ್, ಬ್ರಂಚ್, ಡೆಸರ್ಟ್ ಎಲ್ಲ ಐಟಮೂ ಇರುತ್ತೆ. ಹಾಗೆ ಆಲ್ಕೋಹಾಲ್ ಕೂಡ ತೊಗೋಬೋದು. ಮಾಕ್ಟೈಲ್ಸ್, ಕಾಕ್ಟೈಲ್ಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ರಿಕ್ವೆಸ್ಟ್ ಮಾಡ್ಬೋದು. ಸೊ ಹಾಗೆ ಇವಾಗ ಫುಲ್ ಎಲ್ಲನೂ ಒಂದು ಸಲ ಮೆನು ಚೆಕ್ ಮಾಡ್ಕೊಂಡ್ವಿ. ಅದಾದಮೇಲೆ ನಿದ್ದೆ ಬರ್ತಾಯಿತ್ತು. ಅವರು ಕೂಡ ಮ್ಯಾಟ್ರಸ್ ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿಕೊಡ್ತಾರೆ. ಆಲ್ರೆಡಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ ಮಲ್ಕೊಳ್ಳೋಣ ಅಂತ. ಚಂದು ಕೂಡ ಆಲ್ರೆಡಿ ರೆಡಿ ಮಾಡಿಕೊಂಡು ಅವರು ಒಂದು ಮ್ಯಾಟ್ರಸ್ನ ಸೆಟಪ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದಾರೆ ಮಲ್ಗೋದಕ್ಕೆ. ಪ್ರಿಷಾ ಬೇಬಿ ಅಂತೂ ಆಲ್ರೆಡಿ ಅವಳಿಗೊಂಥರ ಕಂಫರ್ಟಬಲ್ ಇತ್ತು. ಆ ಫ್ಲೈಟ್ ಸೌಂಡ್ಗೆ ಎಲ್ಲನೂ ಒಂಥರ ವೈಟ್ ನಾಯ್ಸ್ ಥರ ಇರುತ್ತಲ್ವ, ಆರಾಮಾಗಿ ನಿದ್ದೆ ಮಾಡ್ತಾಯಿದ್ಲು. ಜಾಸ್ತಿ ಏನು ನನಗೆ ಜರ್ನಿ ಅವಳ ಜೊತೆ ಬರೋದಕ್ಕೆ ಟಫ್ ಅನ್ನಿಸ್ಲಿಲ್ಲ. ಖಂಡಿತ ಎಕಾನಮಿ ಆಗಿದ್ದರೆ ಟಫ್ ಆಗಿರೋದು, ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ಟಫ್ ಆಗಲಿಲ್ಲ. ಒಂಥರ ತುಂಬಾ ಕನ್ವೀನಿಯೆಂಟ್ ಇತ್ತು ಅಲ್ವಾ. ಅವಳು ಆರಾಮಾಗಿ ಅವಳು ನ್ಯಾಪ್ ತೊಗೊಂಡವಳು. ಆಟ ಆಡೋದಕ್ಕೂ ಜಾಗ ಎಲ್ಲ ಇರ್ತಿತ್ತು. ಹಾಗೆ ಸ್ವಲ್ಪ ಅವಳು ಸುತ್ತಾಡ್ಬೋದಿತ್ತು. ಆ ಥರ ಇದ್ದಿದ್ದರಿಂದ ಅವಳ ಒಂದು ರೂಟೀನ್ ನೀಟಾಗೇ ಆಯಿತು. ಅಮ್ಮನಿಗೆ ಎಮಿರೇಟ್ಸ್ ಬಿಸ್ನೆಸ್ ಕ್ಲಾಸ್ ಅಂತೂ ತುಂಬಾ ಇಷ್ಟ ಆಗ್ತಿತ್ತು. ಅವರು ಯಾವಾಗಲೂ ಡೊಮೆಸ್ಟಿಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಇದು ಅಮ್ಮಂದು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್. ಅದು ಅವರು ಬಿಸ್ನೆಸ್ ಕ್ಲಾಸಲ್ಲಿ ಬರ್ತಾ ಇರೋದ್ರಿಂದ ಅವ್ರಿಗೊಂಥರ ಡಿಫ್ರೆಂಟ್ ಫೀಲ್ ಆ್ಯಂಡ್ ಒಂಥರ ಎಕ್ಸ್ಪೀರಿಯೆನ್ಸೂ ತುಂಬ ಇಷ್ಟ ಆಗ್ತಾಯಿತ್ತು. ಚಂದು ಅವರಿಗೆ ಸೂಟ್ ಆಗೋ ಥರದ್ದು ಫುಡ್ ಕೂಡ ಆರ್ಡರ್ ಮಾಡಿದರು. ಇಡ್ಲಿ, ವಡಾ, ಆ ಥರ ಫ್ರೂಟ್ಸ್, ಮತ್ತು ಅವರಿಗೆ ಕೆಲವೊಂದು ಗಾರ್ಲಿಕ್ ಬ್ರೆಡ್ ಆ ಥರ ಆರ್ಡ್ರ್ ಮಾಡಿದ್ರಿಂದ ಅವ್ರಿಗೂ ತುಂಬಾ ಇಷ್ಟ ಆಯಿತು ಫುಡ್. ಅವ್ರ ಜರ್ನಿ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಸೊ ಫೈನಲಾಗಿ ಮತ್ತೆ ಸ್ವಲ್ಪ ಹೊತ್ತೆಲ್ಲ ಮಲ್ಕೊಂಡಿದ್ರು. ಆ್ಯಂಡ್ ನಾನು ಫುಲ್ ಕಂಪ್ಲೀಟ್ ನಿದ್ದೆ ತೊಗೊಳೋದಕ್ಕಾಗಲ್ಲ. ಪ್ರಿಷನ್ನ ಮಧ್ಯೆ ಮಧ್ಯೆ ಟೇಕ್ ಕೇರ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಚಂದು ಎದ್ದಾದಮೇಲೆ ನಾವು ಕಾಫಿ ಟೈಮ್ ತೊಗೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಿಸ್ಕೊಂಡು ಮಾತಾಡ್ಕೊಳ್ತಾ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಚಂದು ನಾನು ಆಲ್ಮೋಸ್ಟ್ 7 ಮಂತಿಂದ ದೂರ ಇದ್ದಿದ್ದು. ಲಾಂಗ್ ಡಿಸ್ಟೆನ್ಸ್ ತುಂಬಾ ಟಫ್ ಆಗ್ತಾಯಿತ್ತು ಇಬ್ರಿಗೂ. ನನಗಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಚಂದುನ. ಐ ವಾಸ್ ಸೋ ಹ್ಯಾಪಿ. ಚಂದು ಮತ್ತು ಇಂಡಿಯಾಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಇಂಡಿಯಾ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಆಬ್ವಿಯಸ್ಲಿ ಚಂದುನ ಮಿಸ್ ಮಾಡ್ಕೊಂಡಂತೂ ಇರೋದಕ್ಕೆ ಆಗಲ್ಲ. ಸೊ ಪ್ರಿಷಾ ನೋಡಿ ಅವಳು ನಿದ್ದೆ ಆದ ತಕ್ಷಣ ಎದ್ದವಳೋದು, ಎಲ್ಲರ ಜೊತೆ ಆಟ ಆಡೋದು, ಮತ್ತು ಅವಳು ಪ್ಲೇ ಟೈಮ್ ಮುಗಿಸ್ಕೊಳೋದು, ಸ್ವಲ್ಪ ಮತ್ತೆ ಏನಾದರೂ ತಿಂದ್ಕೊಳೋದು, ಮತ್ತೆ ಮಲಗೋದು. ಒಂಥರ ಪ್ರಿಷಾ ಇರೋದಕ್ಕಂತೂ ನಮಗೂ ಬೋರ್ ಆಗ್ತಾ ಇರಲಿಲ್ಲ. ಒಂಥರ ಅಮೇಝಿಂಗ್ ಫೀಲಿಂಗ್.
ಪ್ರಿಶಾ ಅಂತೂ ಅವಳ ಪಾಡಿಗಳು ಆಟ ಆಡ್ಕೊತಾ ಇದ್ದಾಳೆ, ಯಾಕೆಂದರೆ ತುಂಬ ಕಂಫರ್ಟಬಲ್ ಆಗಿದೆಯಲ್ಲ, ಅವಳಿಗೆ ಅಷ್ಟು ಕಂಜೆಸ್ಟೆಡ್ ಆಗ್ತಾ ಇಲ್ಲ. ಸೊ ಇವಾಗ ನಾವು ಮಾಕ್ಟೈಲ್ನ ಆರ್ಡರ್ ಮಾಡಿದ್ದೀವಿ. ಇದು ಮಿಕ್ಸ್ ಫ್ರೂಟ್ ಪಂಚ್ ಮಾಕ್ಟೈಲ್. ಟೇಸ್ಟು ತುಂಬಾ ಚೆನ್ನಾಗಿತ್ತು, ಹಾಗೆ ನಟ್ಸ್, ಸಾಲ್ಟೆಡ್ ನಟ್ಸ್. ಪ್ರಿಶಾಗೆ ಅವ್ರ ಡ್ಯಾಡಿಗೆ ತಿನ್ನಿಸೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಯಾವಾಗಲೂ ಅಷ್ಟೇ ಅವಳಿಗೆ ಏನಾದ್ರು ಫುಡ್ ಕೊಟ್ಟರೆ ಚೆಂದಗೆ ಫೀಡ್ ಮಾಡೋದಕ್ಕೇ ನೋಡ್ತಾ ಇರ್ತಾಳೆ. ಸೊ ನೋಡಿ ಯಾವ ಥರ ತಿನ್ನಿಸ್ತಾಳೆ ಅಂತ ನೀವು ನೋಡ್ಬೋದು ಇವಾಗ. ಈ ಒಂದು ಚಿಕ್ಕ ಮಕ್ಕಳನ್ನ ಫ್ಲೈಟಲ್ಲಿ ನಾವು ಆಲ್ಮೋಸ್ಟ್ ಲಾಂಗ್ ಜರ್ನಿ, ಒಂದು 14 hours 16 hours ಜರ್ನಿ ಇದ್ದಾಗ, ಅದರಲ್ಲೂ ಫುಲ್ ಎಲ್ಲ ನಾವು ವೆಯ್ಟ್ ಮಾಡೋದು, ಬೋರ್ಡಿಂಗ್ ಆಗಿರ್ಬೋದು, ಅದೆಲ್ಲನೂ ಫುಲ್ ಎಲ್ಲ ಕೌಂಟ್ ಮಾಡಿಕೊಂಡ್ರೆ ತುಂಬಾ ಜಾಸ್ತಿ ಟೈಮ್ ಆಗುತ್ತೆ ಅಲ್ವಾ. ಅಷ್ಟು ಗಂಟೆಗಳ ಕಾಲ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಡೆಫಿನೆಟ್ಲಿ ಟಫ್ ಆಗುತ್ತೆ. ಅವರ ಒಂದು ನ್ಯಾಪ್ ಟೈಮ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ಕೆಲವೊಂದು ಮಕ್ಕಳು ಎಲ್ಲ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ, ಬಟ್ ನಮ್ಮ ಪ್ರಿಶಾ ಆ ಥರ ಅಲ್ಲ. ಸೊ ಅವಳಿಗೆ ಕಂಫರ್ಟಬಲ್ ಬೇಕು. ಆಲ್ರೆಡಿ ಫುಲ್ ಕಂಫರ್ಟ್ ರೂಟೀನಲ್ಲಿ ಇಟ್ಟು ಅದನ್ನೇ ಅಭ್ಯಾಸ ಆಗಿ ಸಡನ್ನಾಗಿ ಚೇಂಜ್ ಮಾಡೋದಕ್ಕೆ ಹೋದಾಗ ಫುಲ್ ಅವಳಿಗೆ ಡಿಸ್ಕಂಫರ್ಟ್ ಆಗಿಬಿಡುತ್ತೆ. ಸೊ ಒಂಥರ ಅವಳಿಗೆ ಫುಲ್ ಕಂಫರ್ಟಬಲ್ ಆಗಿರೋ ಥರನೇ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಒಂದು ಜರ್ನಿ ಆರಾಮಾಗೇ ಸ್ಮೂತಾಗೇ ಹೋಯಿತು. ಅವಳಿಗೆ ಕೆಲವೊಂದು ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ಅವಳು ಸ್ವಲ್ಪ ಔಟ್ಡೋರ್ ಪರ್ಸನ್. ಅವಳಿಗೆ ಡೈನಿಂಗ್ ಹೋದರೆ ಆ ಥರ ಎಲ್ಲ ಇದ್ದಾಗ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಊಟ ಮಾಡು ಅಂತ ಹೇಳಿದರೆ ಅವಳಿಗೆ ಊಟ ಮಾಡಿಸೋದಕ್ಕೆ ಸಖತ್ತು ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಈ ಥರ ಆಚೆ ಎಲ್ಲ ಬಂದಾಗ ಅವಳೇ ಇಂಟ್ರೆಸ್ಟಿಂದ ಊಟ ಮಾಡೋದು ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ನಿಮ್ಮ ಮುಂದೆ ನಮ್ಮ ಒಂದು ಎಮಿರೇಟ್ಸ್ ಬಿಸ್ನೆಸ್ ಕ್ಲಾಸ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಫುಡ್ ಯಾವ ಥರ ಎಲ್ಲ ಇತ್ತು, ಹಾಗೆ ಜರ್ನಿ, ಹಾಗೆ ನನ್ನ ಕಂಫರ್ಟ್, ಹಾಗೆ ಯಾವ ಥರ ಎಲ್ಲ ಫೆಸಿಲಿಟಿ ಇತ್ತು, ಹಾಗೆ ಕಂಪ್ಯಾರಿಸನ್ ಕೂಡ ನಾನು ಹೇಳಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾವು ಸಿಯಾಟಲ್ ರೀಚ್ ಆದ್ವಿ. ಈಗ ಫೈನಲಾಗಿ ಮನೆಗೆ ಹೊರಡೋ ಟೈಮ್. ಇಲ್ಲಿಂದ ಮತ್ತೆ ನಾವು ಮನೆಗೆ ಹೋಗೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ. ಡೇ ಕೂಡ ಚೆನ್ನಾಗಿತ್ತು. ಇವಾಗ ಇನ್ನೇನು ರೈಟ್ ಟೈಮಲ್ಲಿ ಎಂಟ್ರಿ ಆಗಿದ್ದೀವಿ. ಸಮ್ಮರ್ ಶುರುವಾಗುತ್ತೆ.